ಸೊ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ನಿಷೇಧವನ್ನ ಈಗ ಜಿಲ್ಲಾಡಳಿತ ಹೇರಿದೆ. ಹೋಮ್ ಸ್ಟೇ, ರೆಸಾರ್ಟ್, ಟ್ರೆಕಿಂಗ್, ಸಾಹಸ ಯಾತ್ರೆಗಳಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ನಿಷೇಧವನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗ ಹೋಮ್ ಸ್ಟೇ, ರೆಸಾರ್ಟ್, ಟ್ರೆಕಿಂಗ್, ಸಾಹಸ ಯಾತ್ರೆಗಳಿಗೆ ನಿರ್ಬಂಧವನ್ನು ಹೇರಿದೆ. ಸೊ ನದಿ, ಸಮುದ್ರ ತೀರಗಳಿಗೆ ತೆರಳದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹುಷಾರ್, ಬೆಂಗಳೂರಿನಿಂದ ವೀಕೆಂಡ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಹೋಗೋರು ತುಂಬ ಜನ ಇರ್ತೀರಾ. ಆಲ್ಮೋಸ್ಟ್ ಅಲ್ಲಿ ನಿನ್ನೆನೇ ಹೋಗಿರ್ತೀರೇನೋ. ಸೊ ಹಾಗಾಗಿ ಹೋದವ್ರ ಕತೆ ಏನು ಅಂತ ಗೊತ್ತಿಲ್ಲ. ಹೋಗಬೇಕು ಅಂತಂದವರು ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ನದಿ, ಸಮುದ್ರ ದಡದಲ್ಲಿ ಮೋಜು ಮಸ್ತಿಗೆಲ್ಲ ನಿಷೇಧ ಹೇರಿದ್ದಾರೆ. ಕಾರಣ ಜೀವ ಹೋದ್ಮೇಲೆ ನಿಮ್ಮ ಮೋಜುನೂ ಇರೋದಿಲ್ಲ, ನಿಮ್ಮ ಮಸ್ತಿನೂ ಇರೋದಿಲ್ಲ. ಮನೇಲಿ ಕಣ್ಣೀರು ಮಾತ್ರ ಇರುತ್ತೆ ಅಷ್ಟೇ. ಇದು ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರುವಂಥ ಪರಿಣಾಮಗಳು. ಕಾರವಾರದಲ್ಲೂ ಕೂಡ ನೋಡ್ತಾ ಇದ್ರೆ ಕಡಲಬ್ಬರ ಹೇಗಿದೆ ಅಂತೇಳಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮಳೆಯ ಪ್ರಮಾಣ ಹೇಗಿದೆ, ಗಾಳಿ ಹೇಗೆ ಬೀಸ್ತಾ ಇದೆ ಅಂತೇಳಿ ರುದ್ರತಾಂಡವವನ್ನು ಆಡ್ತಾ ಇದೆ. ಈಗ ಕರಾವಳಿ ಭಾಗದಲ್ಲಂತೂ ವಿಪರೀತವಾಗಿ ಗಾಳಿ ಬೀಸ್ತಾ ಇದೆ. ಅದರ ಪರಿಣಾಮವಾಗಿ ಅಲೆಗಳು ಆ ಎತ್ತರಕ್ಕೆ ಬರ್ತಾ ಇರೋದು ರಭಸವಾಗಿ. ಇನ್ನೂ ಈಗ ಆಷಾಢ ಮಾಸ, ನಾನು ಆಗಲೇ ಹೇಳ್ತಾ ಇದ್ದೆ, ಮತ್ತೆ ಆಷಾಢ ಮಾಸ ಇರೋದ್ರಿಂದ ಈಗ ಗಾಳಿ ಅತಿ ಹೆಚ್ಚಾಗಿ ಬೀಸೋಕ್ಕೆ ಶುರುವಾಗುತ್ತೆ. ಈಗ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆ ಗಾಳಿಗೆ ಈ ಗಾಳಿ ಸೇರಿಕೊಂಡಾಗ ಇನ್ನೂ ವಿಪರೀತವಾಗಿ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಮಳೆಯ ಪ್ರಮಾಣವೂ ಕೂಡ ಮುಗಿಯುತ್ತೆ. ಈಗ ಮುಂಗಾರು ಆಲ್ಮೋಸ್ಟ್ ಆಲ್ ಮುಗಿಯಕ್ಕೆ ಬಂದಂಗೆ ಕಾಣಿಸುತ್ತೆ ಆಷಾಢ. ಕಾರಣ ಆಷಾಢ ಮುಗಿದ ತಕ್ಷಣ ಹಿಂಗಾರು ಶುರುವಾಗುತ್ತೆ. ಸೊ ಹಿಂಗಾರನೇ ಶುರು ಆಗಬೇಕಾಗಿರುವಂಥದ್ದು ಆಷಾಢ ಮುಗಿದ ನಂತರ. ಸೊ ಹಾಗಾಗಿ ಮುಂಗಾರಿನ ಏನೆಲ್ಲ ಆರ್ಭಟಗಳಿತ್ತು ಅದೆಲ್ಲ ಆರ್ಭಟಗಳಿಗೆ ಮುಗ್ದಂಗೆ ಆದಂಗೆ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಏನೆಲ್ಲ ಪರಿಸ್ಥಿತಿಗಳೀಗ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ? ಅರುಣ್, ಇವತ್ತು ರೆಡ್ ಅಲರ್ಟ್ ಇರೋದ್ರಿಂದ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಸುಳ್ಯ, ಪುತ್ತೂರು, ಬಂಟ್ವಾಳ, ಮೂಡಬಿದ್ರೆ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಇವತ್ತು ಶಾಲಾ ಮಕ್ಕಳಿಗೆ, ಶಾಲಾ ಕಾಲೇಜುಗಳಿಗೂ ರಜೆಯನ್ನ ಘೋಷಿಸಲಾಗಿದೆ. ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ನಡೆದಿರೋದು ಬಿಟ್ರೆ ಬೇರೆ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ಆದ್ರೆ ನಿರಂತರವಾಗಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಪಶ್ಚಿಮ ಘಟ್ಟದ ಭಾಗದಿಂದ ಹರಿದು ಬರುವಂತ ನೀರೇನಿದೆ ಅದು ಎಲ್ಲ ಜೀವನದಿಗಳನ್ನ ತುಂಬಿ ಜೀವನದಿಗಳೆಲ್ಲ ಭರ್ತಿಯಾಗಿದೆ. ಹಾಗಾಗಿ ಎಲ್ಲ ಜೀವನದಿಗಳು ಉಕ್ಕಿ ಹರಿತಾ ಇದೆ. ಬಂಟ್ವಾಳದ ಸಮೀಪದಲ್ಲಿ ಒಂದು ಮನೆ ಗಾಳಿ ಮಳೆ ಆಗಿರೋದ್ರಿಂದ ಒಂದು ಮನೆಯ ಸೀಟ್ಗಳೆಲ್ಲ ಹಾರಿ ಹೋಗಿರುವಂತ ಘಟನೆಗಳು ನಡೆದಿದೆ. ಜೊತೆಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗುಡ್ಡ ಪ್ರಕರಣಗಳು ನಡೆದಿರುವಂತದ್ದು. ಅರುಣ್, ಓಕೆ ಸುಖಪಾಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.